ನಾನು ಏನು ಮಾತಾಡ್ತೀನಿ ಬಸ್ ಅಂದ್ರೆ ನಮ್ಮ ಜೊತೆ ಶ್ರೀಮುರಳಿ ಅವರಿದ್ದಾರೆ. ರಂಜಾನ್ ದ್ವಾರಕೀಶ್ ಅಂಕಲ್ ಬಗ್ಗೆ ನಾವು ಹೇಳೋಷ್ಟು ದೊಡ್ಡವರಲ್ಲ. ಬಹಳ ಹಿರಿಯ ಕಲಾವಿದರು, ನಿರ್ದೇಶಕರು, ಇಂಡಸ್ಟ್ರಿಗೆ ಅವರು ಕೊಟ್ಟಿರುವಂಥ ಕೊಡುಗೆ ಅಪಾರ. ಅದನ್ನು ಬೆಲೆನೂ ಕಟ್ಟಕ್ಕಾಗಲ್ಲ. ಇವತ್ತು ಅಂತ ಒಬ್ಬ ನೀರು ನಟರು, ನಿರ್ದೇಶಕರು ಇವತ್ತಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ತೀವಿ. ನಿಮ್ಮವರ ಭೇಟಿ ಯಾವಾಗಾಗಿತ್ತು? ಮತ್ತೆ ನನಗೆ ದ್ವಾರಕೀಶ್ ಅಂಕಲ್ ನಾವೆಲ್ಲ ಮಕ್ಕಳು. ಇನ್ಫ್ಯಾಕ್ಟ್ ನಾವು ಬರೋ ಟೈಮಲ್ಲಿ ಅವರು ಆಲ್ರೆಡಿ ತುಂಬ ಬೇರೆ ಥರನೇ ಇದ್ರು. ಆ್ಯಂಡ್ ನಾವು ಬರೋ ಟೈಮಲ್ಲಿ ನನಗೆ ಅಷ್ಟು ಇಂಟ್ರಾಕ್ಷನ್ ಇರಲಿಲ್ಲ ದ್ವಾರಕೀಶ್ ಅಂಕಲ್ ಜೊತೆ. ಬಟ್ ಅವ್ರ ಮಕ್ಕಳೆಲ್ಲ ಪರಿಚಯ. ಇನ್ಫ್ಯಾಕ್ಟ್ ಅವರು ಮಾಡಿರೋ ಸಿನಿಮಾ ಎಲ್ಲ ನೋಡಿರುವೆ. ನಾವೆಲ್ಲ ಅವ್ರ ಸಿನಿಮಾಗಳಂತಾನೆ ನೋಡ್ತಾ ಇದ್ದಿದ್ದು ಅವಾಗ. ಎಸ್ಪೆಷಲಿ ದೊಡ್ಡ ಮಾಮನ ಜೊತೆ ಎಲ್ಲ ಮಾಡಿದಾಗ ತುಂಬ ಇಷ್ಟ ನನಗೆ ಅವಾಗೆಲ್ಲ. ಸೊ ಆ ಥರ ಒಂದು ನಂಟು, ಒಂದು ಹಿರಿಯರು, ಒಂದು ಸೀನಿಯಾರಿಟಿ, ದೊಡ್ಡ ಹಿರಿಯ ನಿರ್ದೇಶಕರು, ಕಲಾವಿದರು, ಆ ಥರ ಒಂದು ಭಯ ಭಕ್ತಿ, ಆ ಥರ ಒಂದು ಪ್ರೀತಿ ವಿಶ್ವಾಸ. ನೀವು ಕಲಾವಿದ ಕುಟುಂಬದವರು, ಹಾಗಾಗಿ ನೀವು ಸಿನಿಮಾ ವಿಷಯಕ್ಕೆ ಬಂದಾಗ ಅವರಿಂದ ಹೇಳಿದ ಮಾತುಗಳನ್ನು ನೆನ್ಪು ಮಾಡ್ಕೊಳ್ಳೋದು? ಅಫ್ಕೋರ್ಸ್ ಎಲ್ಲೇ ಸಿಕ್ಕಿದ್ರು ಹಿರಿಯರಾಗಿ ಆಶೀರ್ವಾದ ಮಾಡೋರು. ಆಶೀರ್ವಾದನ ನಾವು ಭಾಳ ಭಕ್ತಿಯಿಂದ ಸ್ವೀಕರಿಸ್ತೀವಿ.